ಇವತ್ತಿನ ನಮ್ಮ ರೆಸಿಪಿ ತುಂಬಾ ಸ್ಪೆಷಲ್ ಹಾಗೂ ತುಂಬಾ ಟೇಸ್ಟಿ ಮತ್ತು ಬಾಲ್ಯದ ನೆನಪುಗಳನ್ನು ತರುವಂಥದ್ದು. ಅದೇ ಮಾವಿನಕಾಯಿ ಪಾಪಡ್. ಬೇಸಿಗೆಯ ದಿನಗಳಲ್ಲಿ ಕಚ್ಚಾ ಮಾವಿನ ಸವಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಡುವಂಥ ಈ ಮಾವಿನಕಾಯಿಂದ ಖಾರ ಖಾರ ರುಚಿ ರುಚಿ ಹುಳಿ ಹುಳಿಯಾಗಿ ಏನಾದರೂ ಮಾಡಬೇಕಲ್ವ ಈ ಬೇಸಿಗೆಯಲ್ಲಿ. ಸೊ ಬನ್ನಿ, ಅದಕ್ಕೋಸ್ಕರ ಮಾವಿನಕಾಯಿ ಪಾಪಡು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ತುಂಬಾ ಟೇಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಮಾವಿನಕಾಯಿ ಪಾಪಡ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದಕ್ಕೆ ಒಂದು 4 ಮಾವಿನಕಾಯಿನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊತೀನಿ. ಅಂದರೆ ಮುಂದೆಗಡೆ ಇರುತ್ತಲ್ಲ ಆ ಭಾಗ ಮಾತ್ರ ಕಟ್ ಮಾಡಿಕೊಂಡು ಮೇಲ್ಗಡೆ ಇರೋ ಸಿಪ್ಪೆನ ನಾನಿಲ್ಲಿ ತೆಗೆದುಬಿಡ್ತಾ ಇದ್ದೀನಿ. ಇಲ್ಲಿ ನೀವು ಯಾವ ಮಾವಿನಕಾಯಿ ಬೇಕಾದರೂ ತೊಗೋಬಹುದು. ಬೇಸಿಗೆ ಬಂದರೆ ಸಾಕು ಮಾವಿನಕಾಯಿ ವೆರೈಟಿ ರೆಸಿಪಿಗಳನ್ನ ಟ್ರೈ ಮಾಡ್ತಾನೆ ಇರ್ತೀವಿ. ಆದರೆ ಈ ರೆಸಿಪಿನೂ ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದು ಪರ್ಫೆಕ್ಟಾಗಿ ಬಂದಿತ್ತು. ನಂಗೆ ಮನೇಲಂತೂ ಎಲ್ಲರೂ ಸಹ ತುಂಬಾ ಇಷ್ಟಪಡ್ತಿದ್ವಿ. ಆಚೆಗಡೆ ಅಂಗಡಿಗಳಿಂದ ಯಾವಾಗಲೂ ತೊಗೊಂಡು ಬಂದು ತಿಂತಾಯಿದ್ವಿ. ಅದಕ್ಕಿಂತ ಸೂಪರಾಗಿ ನಾವು ಮನೇಲೇ ಇಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ನನಗೂ ಇವಾಗಲೇ ಗೊತ್ತಾಗಿದ್ದು. ಆಚೆಗಡೆ ಆದರೆ ಕೆಮಿಕಲ್ಲು ಅದು ಇದು ಎಲ್ಲ ಹಾಕಿರ್ತಾರೆ. ನಾವು ಮನೇಲಿ ಯಾವುದೇ ಕೆಮಿಕಲ್ಲು, ಫುಡ್ ಕಲರು ಏನೂ ಹಾಕದೆ ನ್ಯಾಚುರಲಾಗಿ ಮಾಡ್ಕೋಬೋದು. ಒಂದ್ಸಲ ಈ ಆಮ್ ಪಾಪಡನ್ನ ಮಾಡಿಟ್ಕೊಂಡ್ರೆ 6 ತಿಂಗಳವರೆಗೂ ನೀವು ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು. ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿ ಪೀಸಸ್ಗಳನ್ನ ನಾನಿಲ್ಲಿ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಪಾತ್ರೆದಲ್ಲಿ ಬೇಕಾದರೂ ಬೇಯಿಸ್ಕೋಬೋದು, ಕುಕ್ಕರಲ್ಲಾದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ 1 ಕಡ್ಡಿ ದಾಲ್ಚಿನ್ನಿ ಮತ್ತು ಒಂದು 5ರಿಂದ 6 ಕಾಳು ಮೆಣಸನ್ನು ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಮಾವಿನಕಾಯಿ ಬೇಗನೆ ಬೇಯ್ದುಬಿಡುತ್ತೆ. 2ರಿಂದ 3 ವಿಷಲ್ ಸಾಕು. ಮತ್ತು ನಾನಿಲ್ಲಿ 3 ವಿಷಲ್ ಬರೆಸ್ಕೊಂಡು ಕಂಪ್ಲೀಟಾಗಿ ಅದರೊಳಗಡೆ ಏರ್ ಹೋಗಾದ್ಮೇಲೆ ಓಪನ್ ಮಾಡ್ತೀನಿ. ನೋಡ್ಬೋದು ನೀವು ಪರ್ಫೆಕ್ಟಾಗಿ ಬೇಯ್ದಿದೆ ಮಾವಿನಕಾಯಿ. ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಆವಾಗಲೇ ಹಾಕಿದ್ವಲ್ಲ ದಾಲ್ಚಿನ್ನಿ ಕಡ್ಡಿ, ಇವಾಗ ಅದನ್ನು ತೆಗೆದಿಡ್ತಾ ಇದ್ದೀನಿ. ಹಾಗೆ ಇದನ್ನು ನೀವು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಆದರೂ ರುಬ್ಕೋಬೋದು. ಇಲ್ಲ ಅಂತಂದರೆ ಒಂದು ಜರಡಿ ಥರ ತೊಗೊಂಡು ಅದರೊಳಗಡೆ ಎಲ್ಲ ಬೇಯ್ದಿರೋ ಮಾವಿನಕಾಯಿನ ಸೇರಿಸ್ಕೊಂಡು ಪ್ರೆಸ್ ಮಾಡ್ತಾ ಹೋದರೆ ನುಣ್ಣಗೆ ಪೇಸ್ಟ್ ಥರ ಅದು ಕೆಳಗಡೆ ಬರ್ತಾ ಹೋಗುತ್ತೆ. ದಾರ ಹಾಗೆ ಮಾವಿನಕಾಯಿ ತುಂಡುಗಳು ಏನೂ ಇರಬಾರ್ದು, ಕಂಪ್ಲೀಟಾಗಿ ನುಣ್ಣಗೆ ಪೇಸ್ಟ್ ಥರ ಇರಬೇಕು. ನೋಡಿ, ಈ ಥರ ಪ್ರೆಸ್ ಮಾಡ್ತಾ ಹೋದರೆ ಕೆಳಗಡೆ ಮಾವಿನಕಾಯಿ ರಸ ಆರಾಮಾಗಿ ಬರ್ತಾ ಇದೆ ಪೇಸ್ಟ್ ಥರ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಈ ಥರ ಆಮ್ ಪಾಪಡನ್ನ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ತಿಂಗಳಾನ್ಗಟ್ಟಲೆ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಹಾಗೆ ಮಕ್ಕಳು ಏನಾದರೂ ತಿನ್ನೋಕೆ ಕೊಡೋ ಅಂತಂದಾಗ ನೀವು ಈ ಥರ ಕೊಡ್ಬೋದು. ಈ ಆಮ್ ಪಾಪಡನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಖಾರ ಖಾರ ಹುಳಿ ಹುಳಿ ರುಚಿ ರುಚಿಯಾಗಿ. ಮತ್ತು ನೀವು ಇದರಲ್ಲಿ ಯಾವ ಫ್ಲೇವರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಆಚೆಗಡೆ ಎಲ್ಲ ತಿಂದಿರಬಹುದು, ಆವಾಗೆಲ್ಲ ನಿಮಗೆ ಅನ್ನಿಸ್ತಾ ಇರುತ್ತೆ ಎಷ್ಟೊಂದು ಟೇಸ್ಟಿಯಾಗಿದೆ, ತುಂಬಾ ಟೈಮ್ ಬೇಕಾಗುತ್ತೆ ಮಾಡೋಕಪ್ಪ ಅಂತ ಅಂದ್ಕೊಂಡಿದ್ರೆ ಅದು ತುಂಬಾ ತಪ್ಪು. ಯಾಕಂದರೆ 15 to 20 ಮಿನಿಟ್ಸ್ ಒಳಗಡೆ ನಾವು ಈ ಆಮ್ ಪಾಪಡನ್ನ ಕ್ವಿಕ್ಕಾಗಿ ಮಾಡ್ಕೋಬಹುದು. ಆದರೆ ಒಂದು ಸ್ವಲ್ಪ ತಾಳ್ಮೆ ಬೇಕು. ಆಗೋದೇನೋ ಬೇಗ ಆಗಿಬಿಡುತ್ತೆ, ಆದರೆ ಇದನ್ನು ಬಿಸಿಲಿಗೆ ಒಣಗಾಕಬೇಕಾಗತ್ತೆ. ಒಂದು 2 to 3 ಡೇಸ್ ಒಣಗಾಕಬೇಕಾಗತ್ತೆ. ಅಲ್ಲೇ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಮೊದಲೇ ಪ್ಯಾನ್ ಒಳಗಡೆ ಮಾವಿನಕಾಯಿನ ಶೋಧಿಸ್ಕೊಂಡಿದ್ದಲ್ಲ, ಆ ಮಾವಿನಕಾಯಿ ಪೇಸ್ಟ್ನ ಇವಾಗ ನಾನು ಬೇಯಿಸ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಸಕ್ಕರೆನ ಸೇರಿಸ್ಕೊತೀನಿ. ನಿಮಗೆ ಶುಗರ್ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಬೋದು. ಹಾಗೆ ಸಕ್ಕರೆ ಬದಲಾಗಿ ನೀವು ಇಲ್ಲಿ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನಾನೊಂದು 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೋಟಲ್ ಆಗಿ ಈ ಪೇಸ್ಟ್ ನನಗೆ ಬೇಯಿಸ್ಕೊಳ್ಳೋಕ್ಕೆ ಕರೆಕ್ಟ್ 8 ನಿಮಿಷ ಬೇಕಾಯಿತು. ಅಂದರೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತಿದ್ದೀನಲ್ಲ, ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾನು ಬರೀ 4 ಮಾವಿನಕಾಯಿ ತೊಗೊಂಡಿದ್ನಲ್ಲ, ಸೊ ಒಂದು 10 ಮಿನಿಟ್ಸ್ ಒಳಗಡೆ ಇದು ಬೇಯ್ದಿತ್ತು. ಇದು ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ಇವಾಗ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇಟ್ಕೊತೀನಿ. ಅದು ಬೇಯ್ದಾದಮೇಲೆ ಇದಕ್ಕೆ ಹಾಕ್ಕೊಳ್ಳೋಕ್ಕೆ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಸವರ್ಬಿಟ್ಟು ಮತ್ತು ಆ ಪೇಸ್ಟ್ ಮಾವಿನಕಾಯಿ ಪೇಸ್ಟ್ನ ಬೇಯಿಸ್ಕೊತಾ ಇದ್ದೀನಿ.
ಕಂಟಿನ್ಯೂಸ್ ಆಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿರಬೇಕಾಗುತ್ತೆ, ಇಲ್ಲ ಅಂತಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ನಾವು ಮಾವಿನಕಾಯಿ ಬೇಯಿಸ್ಕೊಳ್ಳುವಾಗ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಇಲ್ಲಿ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ನಾವು ಕಡಿಮೆನೇ ನೀರು ಹಾಕ್ಕೊಂಡಿದ್ರೆ ಬೇಗನೆ ಆಗಿಬಿಡುತ್ತೆ ಈ ಮಾವಿನಕಾಯಿ ಪಾಪಡು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ರೀಮಿಯಾಗಿ ಅಂತ. ಹಾಗೆ ನೀವು ಈ ಮಾವಿನಕಾಯಿ ಪೇಸ್ಟ್ನ ಕುಕ್ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ನೋಡಿಕೊಂಡು ಕುಕ್ ಮಾಡ್ಕೊಳ್ಳಿ, ಯಾಕಂದರೆ ಇದರಿಂದ ಬಬಲ್ಸ್ ಹಾರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೈಗೆ ಬಿಸಿ ಅಂಟ್ಬೋದು. ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ಮೊದಲೇ ಉಪ್ಪನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ವಲ್ಲ, ಇವಾಗ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂತಂದರೆ ಫುಡ್ ಕಲರ್ ಕೂಡ ಸೇರಿಸ್ಕೋಬಹುದು. ನಾನು ಫುಡ್ ಕಲರ್ ಏನು ಸೇರಿಸ್ಕೊತಾ ಇಲ್ಲ, ನ್ಯಾಚುರಲ್ ಕಲರೇ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಬಿಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಿಸ್ ಮಾಡಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಖಾರ ಉಪ್ಪು ಒಂದು ಸ್ವಲ್ಪ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಮಾವಿನಕಾಯಿ ಪಾಪಡು. ನಾವು ಬೇಸಿಗೆಯಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ. ಒಂದ್ಸಲ ಬೇಸಿಗೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು 6 ಮಂತ್ವರೆಗೂ ಆರಾಮಾಗಿ ನಾವು ಇದನ್ನು ತಿನ್ಕೋಬೋದು. ಒಂದು 8 ಮಿನಿಟ್ಸ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಮೊದಲೇ ಎಣ್ಣೆ ಸವರಿಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಎಲ್ಲ ಮಿಶ್ರಣನ ಸೇರಿಸ್ಕೊಂಡು ಎಲ್ಲ ಕಡೆ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾನು ನೈಟೆಲ್ಲ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು 2 ದಿವಸ ಬಿಸಿಲಿಗೆ ಇಟ್ಟಿದ್ದೀನಿ. 2 ದಿವಸ ಆದಮೇಲೆ ನಾವು ಎಣ್ಣೆ ಸವರಿರ್ತೀವಲ್ಲ ಪ್ಲೇಟ್ಗೆ ಆರಾಮಾಗಿ ತೆಗಿಬಹುದು, ಕಷ್ಟ ಏನೂ ಆಗಿಲ್ಲ. ಒಣಗಿಲ್ಲ ಅಂತಂದರೆ ತಟ್ಟೆ ಬಿಡೋದಿಲ್ಲ, ಅದು ತಟ್ಟೆಗೆ ಅಂಟ್ಕೊಂಡಿರುತ್ತೆ. ಸೊ ನಾನು ಕಂಪ್ಲೀಟಾಗಿ ಒಣಗಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಆರಾಮಾಗಿ ಬಂದುಬಿಡ್ತು. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿರೋ ಆಮ್ ಪಾಪಡು ರೆಡಿ ಆಗಿದೆ. ಏನು ಕೆಮಿಕಲ್ಲು ಫುಡ್ ಕಲರು ಏನೂ ಹಾಕಿಲ್ಲ, ನ್ಯಾಚುರಲ್ ಕಲರು, ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಚಿಕ್ಕವರಿಂದ ದೊಡ್ಡರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾವಾಗಾದರೂ ಏನಾದರೂ ತಿನ್ನಬೇಕು ಇಲ್ಲ ಬಾಯಲ್ಲಿ ಇಟ್ಕೊಂಡು ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇದ್ದರೆ ಈ ಥರ ಆಮ್ ಪಾಪಡನ್ನ ನೀವು ಮಾಡಿಟ್ಕೊಂಡು ಯಾವಾಗ ಬೇಕೋ ಯಾವಾಗ ಬಾಯಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ನೀವು ಕಟ್ ಮಾಡಿದ್ರೆ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಆಚೆ ಕಡೆ ಸಿಗುತ್ತಲ್ಲ ಅದೇ ಥರ ಬಂದಿದೆ. ನೀವು ಬೇಕಾದರೆ ಸ್ವೀಟ್ ಮಾತ್ರ ಹಾಕ್ಕೊಂಡು ಮಾಡ್ತೀನಿ ಅಂತ ಬರೀ ಸ್ವೀಟಿಂದ ಕೂಡ ಮಾಡ್ಕೋಬಹುದು. ನೀವು ಈ ಥರ ರೋಲ್ ಕೂಡ ಮಾಡಿಟ್ಕೋಬೋದು. ಇಟ್ಸ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂತಹ ಮಾವಿನಕಾಯಿ ಪಾಪಡ್ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.